ನಮ್ಮ ಎಲ್ಲ ಮಕ್ಕಳಿಗೆ, ನಮ್ಮ ಎಲ್ಲ ಪೋಷಕರಿಗೆ ರಾಜ್ಯದ ಶಿಕ್ಷಣ ಇಲಾಖೆಯ ಪರವಾಗಿ ನಾನು ಗಟ್ಟಿಯಾಗಿ ಹೇಳ್ತೀನಿ, ಈ ರೀತಿ ಯಾವುದೇ ತೀರ್ಮಾನ ನಾವು ತಗೊಂಡಿಲ್ಲ. ಈ ರೀತಿ ತಗೊಳ್ಳೋ ಪ್ರಮೇಯನೇ ಬಂದಿಲ್ಲ. ಈ ರೀತಿ ತೀರ್ಮಾನ ತಗೊಳ್ಳೋ ಪರಿಸ್ಥಿತಿ ಉದ್ಭವ ಆಗಿಲ್ಲ. ರಾಜ್ಯ ಆರೋಗ್ಯ ಇಲಾಖೆ ನಮ್ಗೇನು ಕೂಡ ಸೂಚನೆಯನ್ನ ಕಳಿಸಿಲ್ಲ. ನಾವು ಕೂಡ ಯಾವುದೇ ಶಿಫಾರಸನ್ನ ಕಳಿಸಿಲ್ಲ. ಇದು ಕೆಲವರ ಭ್ರಮೆಗಳಿಂದ ಉಂಟಾಗ್ತಾ ಇರುವ ಒಂದು ಸುದ್ದಿ. ಅವರ ಭ್ರಮೆಗೆ, ಸತ್ಯದ ಸ್ಥಿತಿಗೆ, ವಾಸ್ತವಾಂಶಕ್ಕೆ ಅಜಗಜಾಂತರ ದೂರ, ಏನು ಸಂಬಂಧ ಇಲ್ಲ. ಪ್ರಾಯಶಃ ಅವರು ಅಂದ್ಕೊಂಡಿರ್ಬೋದು ಈ ರೀತಿ ಸುಳ್ಳು ಸುದ್ದಿ ಹರಡದೆ ನಮ್ಮ ಜನ್ಮ ಸಿದ್ಧವಾದ ಹಕ್ಕು ಅಂತ. ಈ ಸುಳ್ಳು ಸುದ್ದಿ ಅಂತ ಹೇಳೋದು ನನ್ನ ಜನ್ಮ ಸಿದ್ಧವಾದ ಕರ್ತವ್ಯ ಅಂತ ಇವತ್ತು ನಾನು ತಮ್ಮ ಮುಂದೆ ಬಂದಿದ್ದೀನಿ. ಮಕ್ಕಳೇ ಮತ್ತೆ ಪೋಷಕರೇ, ನೀವು ಯಾರು ಕೂಡ ಈ ಸುದ್ದಿಗಳಿಂದ ಧೃತಿಗೆಡಬೇಡಿ. ಈ ಸುದ್ದಿಗಳಿಂದ ನೀವು ಯಾವುದೇ ರೀತಿ ಗೊಂದಲಕ್ಕೂ ಈಡಾಗಬೇಡಿ. SSLC ಮಕ್ಕಳಿಗೆ ನಾನು ಮುಂಚೆನೇ ಹೇಳಿದ್ದೀನಿ, ನಿಮ್ಮ ಹಿತವನ್ನ ಮನದಲ್ಲಿ ಇಟ್ಕೊಂಡು ನಾವು ಮುಂದಿನ ಟೈಮ್ ಟೇಬಲ್ ಹೇಳ್ತೀವಿ.